ಹತ್ಯೆ ಷಡ್ಯಂತ್ರದ ಬಗ್ಗೆ ಶಾಸಕ ಯತ್ನಾಳ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತ್ನಾಳ್ ಮುಗಿಸೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಈ ಬಸನಗೌಡ ಯತ್ನಾಳ್ ಮುಗಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಅಂತ ಯತ್ನಾಳ್ ಫಸ್ಟ್ ರಿಯಾಕ್ಷನ್ ಇದು. ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿದ್ದೆ. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಡ್ಡೆ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತೊಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನೋಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗಿರೋ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸ್ಬಿಡ್ಬೇಕು ಯತ್ನಾಳ್ತಾರೆ. ಯತ್ನಾಳ್ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅದ ಅನ್ನೋದು ಹೊರಗೆ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.